ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ರಿಸ್ಕ್ ಟು ರಿವಾರ್ಡ್ ಅಂದ್ರೆ ರಿಸ್ಕ್ ಅಂದ್ರೆ ಏನು? ರಿಸ್ಕ್ ಅಂದ್ರೆ ನಾನ್ ಏನ್ ಕಳ್ಕೊಳ್ಳಿಕ್ಕೆ ರೆಡಿ ಇದೀನಿ ಅದಕ್ಕೆ ರಿಸ್ಕ್ ಅಂತ ಕರೀತಾರೆ. ರಿವಾರ್ಡ್ ಅಂದ್ರೆ ನಾನೇನ್ ಪಡ್ಕೋತೀನಿ ಅದಕ್ಕೆ ರಿವಾರ್ಡ್ ಅಂತ ಕರೀತಾರೆ. ನಾನು ಯಾವಾಗ್ಲೂ ರಿಸ್ಕ್ ಕಡಿಮೆ ಇರುವಂತಹ ಟ್ರೇಡ್ ನ ಮಾಡಬೇಕು. ನಾನು ದುಡ್ಡನ್ನ ಮಾರ್ಕೆಟ್ ಅಲ್ಲಿ ಕಳೆದುಕೊಳ್ಳುವಾಗ ನಾನು ಎಷ್ಟು ಕಳ್ಕೊಳ್ಬಲ್ಲೆ ಅದು ನನಗೆ ಗೊತ್ತಿರಬೇಕು. ದಟ್ ಈಸ್ ಮೈ ರಿಸ್ಕ್. ನೀವು ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲವನ್ನೂ ಮಾಡಬಹುದು, ಆದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ತುಂಬಾ ಡಿಫಿಕಲ್ಟ್ ಆಗತ್ತೆ. ಸೊ ಎಷ್ಟೇ ವಿದ್ಯೆಗಳು ಗೊತ್ತಿದ್ರು ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್, ನಿಮ್ಮಲ್ಲಿರುವ ದುಡ್ಡು ಇದನ್ನ ನಾನು ಮಾರ್ಕೆಟ್ ಅಲ್ಲಿ ಯಾವ ತರ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕ್ ನ ಬೆಲೆ 900 ರೂಪಾಯಿ ಇದೆ, ಇಲ್ಲಿಗೆ ಖರೀದಿಗೆ ಹೇಳ್ತಾ ಇದೆ. ಸೊ 896 ಸ್ಟಾಪ್ ಲಾಸ್ ಹೇಳ್ತಾ ಇದೆ. ಸೊ ನನ್ನ ರಿಸ್ಕ್ 4 ಪಾಯಿಂಟ್ ಆಯ್ತು. ನನ್ನ ಟಾರ್ಗೆಟ್ ಅಟ್ಲೀಸ್ಟ್ 900 ರುಪೀಸ್ ಇಂದ 912 ಆಗಿರಬೇಕು. ಅಂದ್ರೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:3 ಅಂತ ಕರೀತಾರೆ. 1:3 ಅಂದ್ರೆ 1 ರೂಪಾಯಿ ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತಂದ್ರೆ ಅದರಿಂದ ಅಟ್ಲೀಸ್ಟ್ 3 ರೂಪಾಯಿನಾರು ಬರಬೇಕು ಅಂತ ಅರ್ಥ. ಸೊ ಈ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಮ್ಯಾಚ್ ಆದಾಗ ಮಾತ್ರ ಟ್ರೇಡಿಂಗ್ ನ ಮಾಡಿ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ 3 ಪಟ್ಟಿಗಿಂತ ಕಡಿಮೆ ಇದೆ ಅಂತಂದ್ರೆ ಟ್ರೇಡಿಂಗ್ ನ ಅವಾಯ್ಡ್ ಮಾಡಿ. ವಿತ್ ಎಕ್ಸಾಂಪಲ್, ವಿತ್ ಚಾರ್ಟ್ ನಿಮ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಪಾರ್ಟ್ 2 ಬೇಕಾದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ರಿಸ್ಕ್ ಟು ರಿವಾರ್ಡ್ ರೇಷಿಯೋನ ಚಾರ್ಟ್ ಅಲ್ಲಿ ಅನಾಲಿಸಿಸ್ ಮಾಡಿ ಹೇಳಿಕೊಡ್ತೀನಿ. ಥ್ಯಾಂಕ್ ಯು.